ಕಾರು ಇಳಿದು ಬಿರುಸಿನ ಹೆಜ್ಜೆ ಇಡುತ್ತಾ ಬಂದ ಶರ್ಮಾ ಹಾಗೂ ಸರೋಜಮ್ಮನವರು ಆಸ್ಪತ್ರೆಯ ರಿಸೆಪ್ಷನ್ ಕೌಂಟರ್ ಬಳಿ ಬರಲು ಅಲ್ಲಿಯೇ ಅವರ ಬರುವಿಕೆಯನ್ನು ಕಾಯುತ್ತಿದ್ದ ಅಭಿಷೇಕ್ನ PA ಸತೀಶ್ ಅವರನ್ನು ಎಮರ್ಜೆನ್ಸಿ ವಾರ್ಡ್ನ ಬಳಿ ಕರೆದುಕೊಂಡು ಹೋದನು. ಶರ್ಮಾರವರು ಏನಾಯ್ತೋ, ಇದೆಲ್ಲ ಹೇಗಾಯಿತು ಎಂದು ಗಾಬರಿಯಿಂದ ಅವನನ್ನು ಕೇಳಿದರು. ಆದರೆ PA ಸತೀಶ್, ನನಗೇನು ಗೊತ್ತಿಲ್ಲ ಸರ್, ನನಗೆ ಈ ವಿಷಯ ಗೊತ್ತಾದ ತಕ್ಷಣ ಓಡೋಡಿ ಬಂದೆ. ಡಾಕ್ಟರ್ಗಳು ಒಳಗಡೆನೇ ಇದ್ದರು. ಶರ್ಮಾರವರು ಹಾಗೂ ಅವನ ಕೆಲವು ಸ್ನೇಹಿತರು ಎಮರ್ಜೆನ್ಸಿ ವಾರ್ಡ್ನ ಹೊರಗಡೆ ಕಾಯುತ್ತಿದ್ದರು. ಸುಮಾರು 1 ಗಂಟೆ ನಂತರ ಡಾಕ್ಟರ್ ಪ್ರಸನ್ನ ಹಾಗೂ ಇನ್ನಿಬ್ಬರು ಡಾಕ್ಟರ್ಗಳೊಂದಿಗೆ ಹೊರಗೆ ಬಂದವರು ಶರ್ಮಾರವರನ್ನು ಕರೆದು, ನೋಡಿ, ಅಭಿಷೇಕ್ ತಲೆಗೆ ಸ್ವಲ್ಪ ಜಾಸ್ತಿ ಪೆಟ್ಟು ಬಿದ್ದಿರೋದರಿಂದ ಸರ್ಜರಿ ಮಾಡಬೇಕಾಯಿತು. ಅವರಿಗೆ ಪ್ರಜ್ಞೆ ಬರೋದಕ್ಕೆ 24 ಗಂಟೆ ಆದರೂ ಬೇಕಾಗಬಹುದು. ಅಲ್ಲಿ ತನಕ ಏನೂ ಹೇಳೋದಕ್ಕೆ ಆಗುವುದಿಲ್ಲ. ಹಾಗೂ ಅವರ ಒಂದು ಕಾಲಿನ ಮೂಳೆಗೆ ಡ್ಯಾಮೇಜ್ ಆಗಿದ್ದರಿಂದ ಸರ್ಜರಿ ಮಾಡಿದ್ದೇವೆ. ಪ್ರಜ್ಞೆ ಬಂದ ಮೇಲೆ ಬೇರೆ ಏನಾದರೂ ತೊಂದರೆ ಇದ್ದರೆ ಗೊತ್ತಾಗುತ್ತದೆ. ಆದರೆ ಹೀ ಈಸ್ ಔಟ್ ಆಫ್ ಡೇಂಜರ್ ಎಂದು ಹೇಳಿದರು. ಶರ್ಮಾರವರು ಅವರಿಗೆ ಕೈಮುಗಿದು, ಥ್ಯಾಂಕ್ಸ್ ಡಾಕ್ಟರ್, ಅವನ ಪ್ರಾಣ ಉಳಿಸಿದ್ದಕ್ಕೆ. ಅವನನ್ನು ನೋಡಬಹುದಾ ಕೇಳಿದರು. ಇಲ್ಲ, ಇವತ್ತು ಆಗುವುದಿಲ್ಲ, ಪ್ರಜ್ಞೆ ಬಂದ ಮೇಲೆ ನೋಡೋಣ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ಶರ್ಮಾರವರು ಅಲ್ಲಿಯೇ ಇದ್ದ ಕುರ್ಚಿಯ ಮೇಲೆ ತಲೆ ಕೆಳಗೆ ಮಾಡಿ ಕುಳಿತುಕೊಂಡರು. ಅವರ ಕಣ್ಣು ಕಣ್ಣೀರಿನಿಂದ ಒದ್ದೆಯಾಗಿದ್ದರಿಂದ ಕನ್ನಡಕವನ್ನು ತೆಗೆದು ಒರೆಸಿಕೊಂಡರು. ಸರೋಜಮ್ಮನವರು ಅವರನ್ನು ಸಮಾಧಾನಪಡಿಸುತ್ತಾ, ಏನೂ ಆಗೋದಿಲ್ಲ ಯಜಮಾನ್ರೆ, ದೇವರಿದ್ದಾನೆ, ಎಲ್ಲಾನು ಸರಿ ಹೋಗುತ್ತದೆ ಎಂದರು. PA ಸತೀಶ್, ಅಮ್ಮ, ನೀವು ಯಜಮಾನರನ್ನು ಕರೆದುಕೊಂಡು ಮನೆಗೆ ಹೊರಡಿ. ಹೇಗಿದ್ದರೂ ಇವತ್ತು ಅವರನ್ನು ನೋಡೋದಕ್ಕೆ ಬಿಡೋದಿಲ್ಲವಲ್ಲ, ನಾನು ಇಲ್ಲೇ ಇರುತ್ತೇನೆ ಎಂದನು. ಅಲ್ಲಪ್ಪ, ನೀನೊಬ್ಬನೇ ಹೇಗೆ ಇಲ್ಲಿ ನೋಡಿಕೊಳ್ಳುತ್ತೀಯ, ಕಷ್ಟ ಆಗುತ್ತೆ ಎಂದು ಸರೋಜಮ್ಮನವರು ಹೇಳಲು, ಇಲ್ಲಮ್ಮ, ನಾವು ಕೂಡ ಇಲ್ಲೇ ಇರುತ್ತೇವೆ ಎಂದು ಅವನ ಕೆಲವು ಸ್ನೇಹಿತರು ಹೇಳಿದರು. ಯಜಮಾನರೇ, ಹೋಗೋಣ ಬನ್ನಿ ಎಂದು ಹೇಳಿದರು ಸರೋಜಮ್ಮ. ಅಲ್ಲಮ್ಮ, ಒಂದು ಸಲ ಅವರ ಮುಖ ಕೂಡ ನೋಡೋದಕ್ಕೆ ಆಗಲಿಲ್ಲವಲ್ಲ ಎಂದು ಬರುತ್ತಿದ್ದ ಕಣ್ಣೀರನ್ನು ಒರೆಸುತ್ತಾ ಎದ್ದು ನಿಂತರು ಶರ್ಮಾರವರು. PA ಸತೀಶ್ ಬಳಿ ಬಂದವರು, ತುಂಬ ಥ್ಯಾಂಕ್ಸ್ ಕಣಪ್ಪ, ನಿಮ್ಮಂಥ ಒಳ್ಳೆ ಸ್ನೇಹಿತರು ಇರೋದ್ರಿಂದ ತುಂಬ ಉಪಕಾರವಾಯಿತು. ಏನಾದರೂ ತೊಂದರೆ ಇದ್ರೆ ಫೋನ್ ಮಾಡು ಎಂದು ಹೇಳಿ ಒಮ್ಮೆ ಅಭಿಷೇಕ್ನ ಮುಖವನ್ನು ನೋಡಲಾಗಿಲ್ಲವಲ್ಲ ಎಂದು ಒಲ್ಲದ ಮನಸ್ಸಿನಿಂದ ನಿಧಾನಕ್ಕೆ ಹೊರನಡೆದರು ಶರ್ಮಾರವರು. ಆಸ್ಪತ್ರೆಯಿಂದ ಹೊರಗೆ ಬರುತ್ತಲೇ 10 ಗಂಟೆ ದಾಟಿತ್ತು. ಕಾರ್ ಡ್ರೈವರ್ ಅವರನ್ನು ಕುಳ್ಳಿರಿಸಿಕೊಂಡು ಅಲ್ಲಿಂದ ಮನೆಯ ಕಡೆಗೆ ಹೊರಟನು. ಇತ್ತ ಕಡೆ ಶಂಕರ್ ಹಾಗೂ ಸುಕನ್ಯಾರವರ ನಡುವೆ ಆರುಷಿಯ ವಿಚಾರವಾಗಿ ಸಾಕಷ್ಟು ಮಾತುಗಳು ನಡೆದು ಹೋದವು. ಮಹಡಿಯಿಂದ ಇಳಿದು ಬಂದ ಆರುಷಿ ಹಾಲ್ನಲ್ಲಿದ್ದ ಸೋಫಾದಲ್ಲಿ ಬಂದು ಕುಳಿತುಕೊಂಡಳು. ಅವಳ ಮುಖದಲ್ಲಿ ಸ್ವಲ್ಪ ಕೂಡ ಉತ್ಸಾಹವಿರಲಿಲ್ಲ. ಸಪ್ಪಗಿದ್ದ ಅವಳನ್ನು ಶಂಕರರವರು ಆಯ್ತ ಪುಟ್ಟ ನಿದ್ದೆ ಹೇಳಿದರು. ಅವಳು ಮುಗುಳ್ನಗುತ್ತಾ, ಹಾ ದೊಡ್ಡಪ್ಪ ಎಂದಳು. ಆರು, ದೊಡ್ಡಮ್ಮ ಎಲ್ಲ ವಿಚಾರ ಹೇಳಿದ್ಲು. ನೀನೇನು ಯೋಚನೆ ಮಾಡಬೇಡ, ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂದು ನನ್ನ ಹತ್ತಿರ ಹೇಳು. ನಿನಗೆ ಶರ್ಮಾರವರು ಯಾಕೆ ಅಷ್ಟೊಂದು ಇಷ್ಟವಾದ್ರು? ಅಂದರೆ ನಾನೇನು ಅವರು ಕೆಟ್ಟವರು ಅಂತ ಹೇಳುತ್ತಿಲ್ಲ, ಒಳ್ಳೆಯವರೇ. ಆದರೆ ಅವರು ತುಂಬ ಶ್ರೀಮಂತ ಜನರು. ಸಾಕಷ್ಟು ಜನರಿಗೆ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಹಾಗೆಯೇ ಕೆಲವರು ಅವರ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಇನ್ನು ದೊಡ್ಡ ಕಂಪನಿ ಕೂಡ ಇದೆ. ಅವರ ಮೊಮ್ಮಗ ಅಭಿಷೇಕ್ ಆ ಕಂಪನಿ ನೋಡಿಕೊಳ್ಳುತ್ತಿದ್ದಾನೆ ಕೂಡ. ನಾವು ಯಾಕೆ ಅಂಥವರ ಸಹವಾಸ ಮಾಡಬೇಕು? ನಮ್ಮ ಯೋಗ್ಯತೆಗೆ ಸಮಾನರಾದವರ ಜೊತೆ ಸ್ನೇಹ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಎಂದರು ಶಂಕರ್. ಅಯ್ಯೋ ದೊಡ್ಡಪ್ಪ, ಇವಾಗ ಏನಾಯ್ತು? ನನ್ನ ಜೊತೆ ಅವರು ತುಂಬ ಚೆನ್ನಾಗಿ ಮಾತನಾಡುತ್ತಾರೆ. ಅವರು ನನ್ನ ಇಲ್ಲಿಗೆ ಬರಬೇಡ, ಮಾತನಾಡಬೇಡ ಎಂದು ಹೇಳಲಿಲ್ಲ. ಇವತ್ತು ಕೂಡ ಹೋದಾಗ ನಾಳೆ ಬಾ ಎಂದು ಹೇಳಿದ್ರು. ಅದಲ್ಲದೆ ನನಗೆ ಅವರ ಜೊತೆ ಮಾತನಾಡೋದಕ್ಕೆ ತುಂಬ ಇಷ್ಟ. ಅದನ್ನು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ ದೊಡ್ಡಪ್ಪ. ಅಲ್ಲಿಗೆ ಯಾಕೆ ಹೋಗಬಾರದು ಎಂದು ನೀವು ಯಾಕೆ ಹೇಳುತ್ತಿದ್ದೀರಾ? ನೀವೇ ಹೇಳಿದ್ರಿ ಅವರು ಒಳ್ಳೆಯ ಜನ ಎಂದು. ಅವರು ಶ್ರೀಮಂತರಾಗಿದ್ರೆ ಏನಾಯ್ತು? ಎಲ್ಲ ಜನರು ಒಂದೇ ತರಹ ಇರೋದಿಲ್ಲ ಅಲ್ವಾ ಎಂದಳು ಆರುಷಿ. ನೋಡು, ಅಲ್ಲಿ ಅವರಷ್ಟೇ ಇದ್ದರೆ ಪರವಾಗಿಲ್ಲ ಇತ್ತು. ಅವರ ಮೊಮ್ಮಗ ಅಭಿಷೇಕ್ ಕೂಡ ಇದ್ದಾನಲ್ಲ, ಅವನು ಸರಿಯಿಲ್ಲ. ಅವನೊಬ್ಬ ಮುಂಗೋಪಿ. ಅವನಿಗೆ ಹೆಣ್ಣು ಮಕ್ಕಳು, ಮಹಿಳೆಯರು ಎಂದರೆ ಇಷ್ಟ ಇಲ್ಲ. ಒಂದು ವೇಳೆ ನೀನು ಅಲ್ಲಿ ಇರುವಾಗ ಅವನ ಕಣ್ಣಿಗೆ ನೀನು ಕಾಣಿಸಿಕೊಂಡರೆ ಆಮೇಲೆ ಅವನು ಸಾಕಷ್ಟು ರಂಪರಾಮಾಯಣ ಮಾಡಬಹುದು. ಇದರಿಂದ ಇನ್ನಷ್ಟು ಸಮಸ್ಯೆಗಳು ಆಗುತ್ತವೆ. ನಿನ್ನ ತಂದೆ ತಾಯಿ ನಮ್ಮನ್ನು ನಂಬಿ ನಮ್ಮ ಜೊತೆ ಕಳುಹಿಸಿಕೊಟ್ಟಿದ್ದಾರೆ. ಇಲ್ಲಿ ಇರುವ ತನಕ ನಿನ್ನ ಜವಾಬ್ದಾರಿ ನಮ್ಮದು ತಾನೆ. ಅದಕ್ಕೆ ನಾವು ಇಷ್ಟೆಲ್ಲ ಹೇಳುತ್ತಿರುವುದು ಎಂದರು ಶಂಕರ್. ದೊಡ್ಡಪ್ಪ, ಆ ಅಭಿಷೇಕ್ನನ್ನು ನಾನು ಇದುವರೆಗೂ ನೋಡಿಲ್ಲ. ಆದರೆ ಅವನ ಬಗ್ಗೆ ತಾತ ಕೆಟ್ಟದ್ದನ್ನು ಏನೂ ಹೇಳಲಿಲ್ಲ. ದೊಡ್ಡಮ್ಮ, ಆವಾಗ ಅವನಿಗೆ ಆಕ್ಸಿಡೆಂಟ್ ಆಗಿರೋದು ಹೇಳಿದ್ರು.
ವಾಟ್ಸಪ್ನಲ್ಲಿ ಬಂದಿರುವ ಮೆಸೇಜನ್ನು ತೋರಿಸಿದ್ರು. ಅದರಲ್ಲಿ ಅವನ ಫೋಟೋ ಇತ್ತು. ಅದನ್ನೇ ನಾನು ಫಸ್ಟ್ ಟೈಮ್ ನೋಡಿದ್ದು. ತಾತ ತುಂಬ ಒಳ್ಳೆಯವರು. ಅವರ ಮನಸ್ಸಲ್ಲಿ ಸಾಕಷ್ಟು ದುಃಖ ದುಮ್ಮಾನಗಳು ಇವೆ. ಅವರ ಮನೆಯಲ್ಲಿ ನಡೆದ ಕೆಲವು ಘಟನೆಗಳ ಬಗ್ಗೆ ಹೇಳಿದ್ದಾರೆ. ಅಭಿಷೇಕ್ ತಂದೆ ತಾಯಿ ಬಗ್ಗೆನೂ ಹೇಳಿದ್ದಾರೆ. ನಾನು ಅವರೊಂದಿಗೆ ಮಾತನಾಡಲು ಶುರು ಮಾಡಿದ ಮೇಲೆ ಅವರಿಗೆ ತುಂಬ ಸಂತೋಷವಾಗಿದೆ ಎಂದು ಅವರು ಹೇಳಿದ್ರು. ಅದಕ್ಕೆ ಇಲ್ಲಿ ಇರುವವರೆಗೆ ನಾನು ಅವರ ಮನೆಗೆ ಹೋಗಿ ಬರಬೇಕು ಎಂದು ಅಂದುಕೊಂಡಿದ್ದೇನೆ ಎಂದು ತನ್ನ ನಿರ್ಧಾರವನ್ನು ಹೇಳಿಬಿಟ್ಟಳು ಆರುಷಿ. ಅವಳ ಮಾತನ್ನು ಕೇಳಿದ ಶಂಕರ್ ಅವರಿಗೆ ಅವಳು ತನ್ನ ನಿರ್ಧಾರವನ್ನು ಬದಲಾಯಿಸುವುದಿಲ್ಲವೆಂದು ಖಾತ್ರಿಯಾಯಿತು. ಸರಿ, ನಿನ್ನಿಷ್ಟ. ಆದರೆ ನಿನ್ನ ತಂದೆ ತಾಯಿಗೆ ಹಾಗೂ ನಮಗೂ ಕೂಡ ನಿನ್ನಿಂದ ಯಾವುದೇ ಕೆಟ್ಟ ಹೆಸರು ಬರದ ಹಾಗೆ ನೋಡಿಕೊಳ್ಳುವುದು ನಿನಗೆ ಬಿಟ್ಟಿರುವ ವಿಷಯ ಎಂದರು. ದೊಡ್ಡಪ್ಪ, ನೀವೇನು ಯೋಚನೆ ಮಾಡಬೇಡಿ, ನನಗೆ ಗೊತ್ತಿದೆ ಎಂದಳು ಮುಗುಳ್ನಗುತ್ತಾ. ಆವಾಗಲೇ ಸಾಕಷ್ಟು ಸಮಯ ಕಳೆದಿದ್ದರಿಂದ ಎಲ್ಲರೂ ಊಟ ಮಾಡಿ ಮಲಗಿದರು. ಸುಕನ್ಯಾ ಹಾಗೂ ಶಂಕರ್ ಮಲಗಿದವರಿಗೆ ನಿದ್ದೆ ಬರದೆ ಚಟಪಡಿಸುತ್ತಿದ್ದರು. ಸುಕನ್ಯಾ, ಈ ಹುಡುಗಿ ತುಂಬಾ ಚುರುಕಾಗಿದ್ದಾಳೆ. ಅವಳ ನಿರ್ಧಾರದಿಂದ ಅವಳು ಹಿಂತಿರುಗುವುದಿಲ್ಲ. ನಾವು ಸುಮ್ಮನೆ ಹೇಳಬೇಕು, ಇದರಿಂದ ಏನೂ ಪ್ರಯೋಜನವಿಲ್ಲ ಎಂದರು ಶಂಕರ್. ಇದಕ್ಕೆ ಸುಕನ್ಯಾರವರು, ನಾಳೆ ಅವಳ ತಂದೆ ತಾಯಿ ಬರುತ್ತಾರಲ್ಲ, ಎಲ್ಲನೂ ಅವರೇ ನೋಡಿಕೊಳ್ಳುತ್ತಾರೆ ಬಿಡಿ ಎಂದರು. ಬೆಳಿಗ್ಗೆ ಆದೊಡನೆ ಆರುಷಿ ಎಂದಿನಂತೆ ತನ್ನ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿ ಮುಗಿಸಿ ಅಡುಗೆ ಮನೆಗೆ ಬಂದವಳು ದೊಡ್ಡಮ್ಮ ಸುಕನ್ಯಾರಿಗೆ ಸಹಾಯ ಮಾಡುತ್ತಾ, ದೊಡ್ಡಮ್ಮ, ಅಪ್ಪ ಅಮ್ಮ ಎಷ್ಟೊತ್ತಿಗೆ ಬರುತ್ತಾರಂತೆ ಕೇಳಿದಳು. ಗೊತ್ತಿಲ್ಲ, ನೀನು ಬೇಕಾದರೆ ಫೋನ್ ಮಾಡಿ ವಿಚಾರಿಸು ಎಂದರು ಸುಕನ್ಯಾ. ಇಲ್ಲ ದೊಡ್ಡಮ್ಮ, ನಾನು ಫೋನ್ ಮಾಡೋದಿಲ್ಲ, ನೀವೇ ಕೇಳಿ ಎಂದಳು. ಅವರಿಗೆ ಗೊತ್ತಿತ್ತು, ಅವರು ಮನೆಗೆ ಬರುತ್ತಿರುವುದು ಅವಳಿಗೆ ಇಷ್ಟವಿರಲಿಲ್ಲ. ಅದಕ್ಕೆ ಏನೂ ಮಾತನಾಡದೆ ಸರಿ, ಆಮೇಲೆ ಮಾಡುತ್ತೇನೆ ಎಂದರು. ಶಂಕರ್ ಅವರು ಕೂಡ ಆಫೀಸ್ಗೆ ರಜಾ ಹಾಕಿ ಮನೆಯಲ್ಲಿದ್ದರು. ಆರುಷಿ, ನೀನು ಹಾಗೂ ಶಂಕರ್ ಕಾಫಿ ಕುಡಿಯಿರಿ ಅಂದರು ಸುಕನ್ಯಾ. ಇಲ್ಲ ದೊಡ್ಡಮ್ಮ, ನಾವು ಆಮೇಲೆ ಮಾಡೋಣ, ಮೊದಲು ದೊಡ್ಡಪ್ಪನಿಗೆ ಅಕ್ಕನವರಿಗೆ ಕಾಫಿ ತಿಂಡಿ ಕೊಡೋಣ ಅನ್ನಲು ನಿನ್ನ ದೊಡ್ಡಪ್ಪ ಇವತ್ತು ಆಫೀಸಿಗೆ ಹೋಗೋದಿಲ್ಲ ಅಂದರು ಸುಕನ್ಯಾ. ಓ ಹೌದಾ, ಅಪ್ಪ ಅಮ್ಮ ಬರುತ್ತಿರೋದಕ್ಕ ಕೇಳಿದಳು ಆರುಷಿ. ಎಂದರು ಸುಕನ್ಯಾ. ಅಕ್ಕನವರು ಕಾಫಿ ತಿಂಡಿ ಮುಗಿಸಿ ತಮ್ಮ ಕೆಲಸಗಳಿಗೆ ಹೊರಟು ಬಿಟ್ಟರು. ಆಮೇಲೆ ಶಂಕರ್ ಜೊತೆ ಕೂತು ಆರುಷಿ ಹಾಗೂ ಸುಕನ್ಯಾ ಕಾಫಿ ತಿಂಡಿ ಮುಗಿಸಿದರು. ಪೇಪರ್ ಹಿಡಿದು ಓದಲು ಕುಳಿತುಕೊಂಡರು ಶಂಕರ್. ಪೇಪರ್ನ 2ನೇ ಪೇಜಿನಲ್ಲಿ ಅಭಿಷೇಕ್ನ ಆಕ್ಸಿಡೆಂಟ್ ವಿಚಾರವಾಗಿ ಪ್ರಕಟವಾಗಿತ್ತು. ಅವನಿಗೆ ತೀವ್ರ ತರಹದ ಗಾಯಗಳಾಗಿವೆ ಎಂದು ಓದಿದ ಶಂಕರ್ಗೆ ಬೇಜಾರಾಗಿತ್ತು. ಈ ವಿಚಾರವನ್ನು ಸುಕನ್ಯಾ ಹಾಗೂ ಆರುಷಿಗೂ ತಿಳಿಸಿದರು. ಒಂದು ಸಲ ಅವರ ಮನೆಗೆ ಹೋಗಿ ಶರ್ಮಾರನ್ನು ಮಾತನಾಡಿಸಿ ಬರುವ ತಮ್ಮ ನಿರ್ಧಾರವನ್ನು ತಿಳಿಸಿದರು ಶಂಕರ್. ಇದಕ್ಕೆ ಸುಕನ್ಯಾರವರು ನೀವು ಹೋಗಿ ಬನ್ನಿ ಎಂದು ಹೇಳಿದರು. ಆ ವೇಳೆಯಲ್ಲಿ ಕಾಲಿಂಗ್ ಬೆಲ್ಲು ಸದ್ದು ಮಾಡಿತು. ಯಾರಿರಬಹುದು ಎಂದು ಯೋಚಿಸಿದ್ದ ದಂಪತಿಗಳಿಗೆ ಬಹುಶಃ ಆರುಷಿ ತಂದೆ ತಾಯಿ ಬಂದಿರಬೇಕು ಎಂದುಕೊಂಡು ಸುಕನ್ಯಾರವರು ಎದ್ದು ಬಾಗಿಲ ಬಳಿ ನಡೆದರು. ಬಾಗಿಲು ತೆರೆದು ನೋಡಿದರೆ ಅವರಿಗೆ ಆಶ್ಚರ್ಯವಾಯಿತು. ಬಾಗಿಲ ಮುಂದೆ ಸರೋಜಮ್ಮನವರು ನಿಂತಿದ್ದರು. ಸುಕನ್ಯಾರವರೇ, ಒಳಗಡೆ ಬರಬಹುದಾ ಕೇಳಿದರು. ಸುಕನ್ಯಾರವರು ಯೋಚಿಸುತ್ತಲೇ ಹಾ ಬನ್ನಿ ಸರೋಜಮ್ಮ ಎಂದು ಒಳಗಡೆ ಕರೆದುಕೊಂಡು ಬಂದರು. ಮುಂದುವರಿಯುವುದು.